ಸಿಲ್ಕ್ ಬೋರ್ಡ್ ಅಧಿಕಾರಿಗಳು ಕತ್ತೆ ಮೇಯಿಸ್ತಾ ಇದ್ರ ತಲಕಾಡು ರೋಡಲ್ಲಿ ನಿಲ್ಸೋಗೆ ಗ್ರಾಮದ ಹತ್ರ ಅಲ್ಲಿ ಒಂದು ಭೂಮಿ ಥರ ಒಂದು ಭೂಮಿ ಇದೆ. ಅದು ಯಾವುದಕ್ಕೂ ಉಪಯೋಗಕ್ಕಿಲ್ಲ. ಅಟ್ಲೀಸ್ಟ್ ಅದು 8 ಎಕರೆ ಏನೋ ಬರುತ್ತೆ. ಅದನ್ನು ಅಕ್ವೈರ್ ಮಾಡಿಕೊಂಡು ಅಲ್ಲೇನು ಫಸಲು ಬೆಳೆಯೋಕ್ಕಾಗ್ತಲ್ಲ, ಏನಿಲ್ಲ. ಅಕ್ವೈರ್ ಮಾಡಿಕೊಂಡು ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಬಹುದಲ್ಲ ಅನ್ನೋ. ಸೊ ಸಿಲ್ಕ್ ನೂಲು ಕಾರ್ಖಾನೆ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂತೆ ಸ್ಟಾಪ್ ಮಾಡಿದ್ದಾರೆ ಸರ್. ಅದನ್ನು ಯಾವುದೋ ಕ್ರೀಡಾಂಗಣ ಮಾಡಬೇಕು ಅನ್ನೋಂಥದ್ದನ್ನು. ಅದು ಫಸ್ಟ್ ಆಫ್ ಆಲು ಆ ಸಿಲ್ಕ್ ಫ್ಯಾಕ್ಟ್ರಿ ಸುಮಾರು ಹಳೆ ಪುರಾತನದ ಒಂದು ಫ್ಯಾಕ್ಟ್ರಿ. ಇವರು 40 ವರ್ಷದಿಂದ ಅಲ್ಲಿ ಸಿದ್ದರಾಮಯ್ಯ ಇರ್ಬೋದು, ಮಾದೇವಪ್ಪ ಇರ್ಬೋದು, ಇವರೆಲ್ಲ ಅಲ್ಲಿ ರಾಜಕಾರಣ ಮಾಡೋವಂಥದ್ದು ಮಾಡ್ಕೊಂಡು ಬಂದಿರೋಂಥವ್ರು. ನರಸೀಪುರಕ್ಕೊಂದು ಸ್ಟೇಡಿಯಂ ಬೇಕು ಅಂತ ಅವತ್ತು ಕೂಗಿರ್ಲಿಲ್ವಾ? 40 ವರ್ಷ ಬೇಕಾ? ಅದು ಈಗ ಆ ಸಿಲ್ಕ್ ಫ್ಯಾಕ್ಟ್ರಿ ಜಾಗ ತೊಗೊಂಡು ಮಾಡಲಿಕ್ಕೆ ಹೋಗಿದ್ದಾರೆ. ಈಗ 40 ವರ್ಷ ಬೇಕಿತ್ತ ಇದು? ನಾನು ಕೇಳ್ತಾ ಇರೋದು, ಯಾವುದು ಎಷ್ಟು ಜಾಗಗಳಿದ್ವು, ಎಷ್ಟು ಜಾಗಗಳಿದ್ವು ಆಗ. ಅದರಲ್ಲಿ ಒಂದು ಜಾಗನ, ಸೂಕ್ತವಾದ ಜಾಗನ ನಿರ್ಧಾರ ಮಾಡಿದ್ದಿದ್ರೆ ನಾನು ಹೇಳ್ತಾ ಇರೋದೇನು ಅಂತಂದರೆ, ಇಷ್ಟು ವರ್ಷದಿಂದ ಬಂದು ಆಗಿಲ್ಲ, ಈಗ ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾರೆ. ಅಕ್ವೈರ್ ಮಾಡಿಕೊಂಡು ಎಲ್ಲರೂ ಒಂದು ಜಾಗನ ಮಾಡ್ಬೋದಂತ ಮುಂದೆ ಎಲ್ಲ ಅಧಿಕಾರನೂ ಅವ್ರ ಹತ್ರ ಇದೆ. ಅದನ್ನು ಮಾಡೋದು ಬಿಟ್ಟು ಅದೊಂದು ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿ ಮಾಡಿದ್ರು. ಈಗ ಅದು ಅವ್ರಿಗೆ ಬ್ಯಾಕ್ಲ್ಯಾಶ್ ಆಯ್ತಲ್ಲ. ಈಗ ಅದನ್ನು ಹಸ್ತಾಂತರನೂ ಕೂಡ ಮಾಡಿಕೊಟ್ಬಿಟ್ಟಿದ್ದಾರೆ. ಯಾರಿಗೆ? ರೆವಿನ್ಯೂ ಅವ್ರಿಗೆ. ಅದು ಕ್ರೀಡಾ ಇಲಾಖೆಗೂ ಬಂದುಬಿಟ್ಟಿದೆ ಜಾಗ. ಇವರೇನು ಅಧಿಕಾರಿಗಳೇನು ಕತೆ ಮೇಯಿಸ್ತಾ ಇದ್ರಾ? ಸಿಲ್ಕ್ ಬೋರ್ಡ್ ಅಧಿಕಾರಿಗಳು ಕತೆ ಮೇಯಿಸ್ತಾ ಇದ್ರಾ? MD ಎಲ್ಲ ಸೈನ್ ಮಾಡ್ಕೊಟ್ಟು ಬಂದ್ಬಿಟ್ಟು ಇಲ್ಲಿ ಈಗೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಈಗ ಇದು ಉದ್ದೇಶ ಏನು? ಸ್ಟೇಡಿಯಂ ಬೇಕು ನೋಡಿ. ಟಿ ನರಸೀಪುರ ತಾಲೂಕು ಒಂದು ಸ್ಟೇಡಿಯಂ ಬೇಕು. ಅದು ಕೂಗಿದೆ, ಜನರು ಕೂಗಿದೆ. ನಾನು MLA ಆಗಿದ್ದಾಗಲೂ ಅದು ಕೂಗಿದೆ. ಟಿ ನರಸೀಪುರ ತಾಲೂಕು ಅದು ವರ್ಣಾ ಕ್ಷೇತ್ರಕ್ಕೆ ಬರುವಂಥದ್ದು. ಸಿಲ್ಕ್ ಫ್ಯಾಕ್ಟ್ರಿ ಈ ಭಾಗದಲ್ಲಿ ಏನು ಬರುತ್ತೆ ಅದು ವರ್ಣಾ ಕ್ಷೇತ್ರಕ್ಕೆ ಕಾರ್ಯ ವ್ಯಾಪ್ತಿಗೆ ಬರುವಂಥ ಕ್ಷೇತ್ರ. ನಮಗೆ ಈ ಕಡೆ ಏನಾದರೂ ಮಾಡಿಕೊಡಿ, ಈ ಕಡೆ ಏನಾದರೂ ಮಾಡಿಕೊಡಿ, ಎಲ್ಲಾದರೂ ಮಾಡಿ, ನಮಗೊಂದು ಸ್ಟೇಡಿಯಂ ಬೇಕು ಅನ್ನೋ ಒಂದು ಕೂಗಂತೂ ಪಬ್ಲಿಕ್ಕಲ್ಲೂ ಈಗಲೂ ಇದೆ. ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಅಲ್ಲಿ ಬಂಗಾರಪ್ಪ ಬಡಾವಣೆ ಒಂದು ಅಲ್ಲಿ ಜಾಗ ಇದೆ ಅಂತ ಇದು ಮಾಡಿದ್ರು. ಅಲ್ಲಿ ಅದು ಸ್ವಲ್ಪ ದೂರ ಆಗುತ್ತೆ ಅನ್ನೋ ಲೆಕ್ಕ. ಈಗ ನಮಗೆ ಬಂದಿದ್ದಂಥ ಮಾಹಿತಿ ಪ್ರಕಾರ ನಮ್ಮ ತಲಕಾಡು ರೋಡಲ್ಲಿ ನಿಲ್ಸೋಗೆ ಗ್ರಾಮದ ಹತ್ರ ಅಲ್ಲಿ ಒಂದು ತುಂಬ ಬಂಜರ್ ಭೂಮಿ ಥರ ಒಂದು ಭೂಮಿ ಇದೆ. ಅದು ಯಾವುದಕ್ಕೂ ಉಪಯೋಗಕ್ಕಿಲ್ಲ. ಅಟ್ಲೀಸ್ಟ್ ಅದು 8 ಎಕರೆ ಏನೋ ಬರುತ್ತೆ. ಅದನ್ನು ಅಕ್ವೈರ್ ಮಾಡಿಕೊಂಡು ಅಲ್ಲೇನು ಫಸಲು ಬೆಳೆಯೋಕ್ಕಾಗ್ತಲ್ಲ, ಏನಿಲ್ಲ. ಅಕ್ವೈರ್ ಮಾಡಿಕೊಂಡು ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಬಹುದಲ್ಲ ಅನ್ನೋ ಒಂದು ಪ್ರಶ್ನೆ ಕೂಗಿದೆ. ಅದು ಯಾರು ಅವ್ರಿಗೆ ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ಆದರೆ ನಾನು ನಿಮ್ಮ ಮುಖಾಂತರ ಆ ಥರ ಯಾವುದಿದೆ ಅದು ಸ್ವಲ್ಪ ಹತ್ರನೂ ಇದೆ. ಟಿ ನರಸೀಪುರ ಟೌನ್ಗೆ ಹತ್ರನೇ ಇದೆ. ಅದನ್ನು ಅಕ್ವೈರ್ ಮಾಡ್ಕೊಳ್ಳಿ. ಪಾಪ ಆ ರೈತನಿಗೂ ಏನೋ ಒಳ್ಳೇದಾಯ್ತದೆ. ಅಲ್ಲೂ ಅಕ್ಕಪಕ್ಕದೆಲ್ಲೂ ಒಂದು ಸ್ವಲ್ಪ ಎಲ್ಲ ಸುತ್ತಮುತ್ತನೂ ಒಂಚೂರು ವ್ಯಾಪಾರ ಆಗ್ತದೆ, ವಹಿವಾಟು ಆಗ್ತದೆ. ನಮ್ಮ ಟಿ ನರಸೀಪುರ ತಾಲೂಕು ಉದ್ಯೋಗ ಸಿಗುತ್ತೆ. ಯುವಕರಿಗೆ ಇನ್ನು ಆ ರೋಡು, ಇನ್ನು ನಮ್ಮ ತಲಕಾಡು ರೋಡು ಪ್ರಸಿದ್ಧವಾದಂಥ ದೇವಾಲಯ ತಲಕಾಡಿರುವಂತಹ ಜಾಗ. ಟೂರಿಸಮ್ಗೂ ಹೆಲ್ಪ್ ಆಗ್ತದೆ, ಕಾರ್ಯಕ್ರಮ ಮಾಡೋಕ್ಕೂ ಹೆಲ್ಪ್ ಆಗುತ್ತೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ರೀತಿ ಆಲೋಚನೆ ಮಾಡಿ.